ನಾವು ಹೋಗಿದ್ದು ಇಕೋ ಕೇವ್ ಗಾರ್ಡನ್ ಅಂತ. ಸೊ ಇಕೋ ಕೇವ್ ಗಾರ್ಡನ್ ಹೇಗಿತ್ತು ಅಲ್ಲಿನ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ಇರುತ್ತೆ. ಸೊ ಇಕೋ ಕೇವ್ ಗಾರ್ಡನ್ನು ಮಾರ್ನಿಂಗು 9:30ಗೆ ಓಪನ್ ಆದರೆ ಸೊ ಈವ್ನಿಂಗ್ 5:30ಗೆ ಕ್ಲೋಸ್ ಆಗುತ್ತೆ. ತುಂಬ ಅಡ್ವೆಂಚರಸ್ ಆಗಿರುತ್ತೆ. ಮಕ್ಕಳನ್ನ ಕರ್ಕೊಂಡು ಹೋದ್ರೆ ಮಾತ್ರ ಸಖತ್ ಚೆನ್ನಾಗಿರುತ್ತೆ. ಅಂದರೆ ದೊಡ್ಡವರಿಗೆ ತುಂಬ ಚಿಕ್ಕ ಮಕ್ಕಳಿಗಾದರೆ ತುಂಬ ಕಷ್ಟ ಆಗುತ್ತೆ. ಅಲ್ಲಿ ಸಂದಿ ಎಲ್ಲ ಇರುತ್ತೆ, ತೂರ್ಕೊಂಡು ಹೋಗ್ಬೇಕಾಗತ್ತೆ. ಒಂಥರ ಅಡ್ವೆಂಚರ್ ಫೀಲ್ ಆಗುತ್ತೆ ನಿಮಗೆ, ಏನೋ ದೊಡ್ಡ ಸಾಹಸ ಮಾಡಿರೋ ಥರ ಅನಿಸ್ತಾ ಇರುತ್ತೆ. ಸೊ ಅಲ್ಲಿ ತುಂಬ ಗುಹೆಗಳಿದ್ದಾವೆ. ಒಂದೊಂದು ಗುಹೆನೂ ಒಂದೊಂದು ಗುಹೆಗೆ ಕನೆಕ್ಟ್ ಆಗ್ತಾ ಇರುತ್ತೆ. ಸೊ ಯಾವುದು ಹುಲಿದು ಗುಹೆ ಇದೆ, ಮತ್ತು ಬ್ಯಾಟಿನ ಗುಹೆ ಇದೆ, ಮತ್ತು ಅದ್ರ ಜೊತೆಯಲ್ಲಿ ಚಿರತೆದ ಗುಹೆಗಳಿದ್ದಾವೆ. ಸೊ ಎಲ್ಲ ಗುಹೆಗಳು ಮಾತ್ರ ಒಂಥರ ನ್ಯಾಚುರಲ್ ಗುಹೆಗಳಿದ್ದಾವೆ, ಮತ್ತು ಕೆಲವೊಂದೊಂದು ಮ್ಯಾನ್ಮೇಡ್ ಗುಹೆಗಳು ಎಲ್ಲ ಒಂದು ನೋಡೋದಕ್ಕೆ ಒಂಥರ ರಿಯಲ್ ಫೀಲ್ ಆಗುತ್ತೆ. ಸಖತ್ ಚೆನ್ನಾಗಿ ಅನಿಸ್ತು ನಮಗಂತೂ. ಸೊ ಅಲ್ಲಿ ಅದೇ ಅಕ್ಕಪಕ್ಕ ಗಾರ್ಡನ್ ಏರಿಯಾ, ಹ್ಯಾಂಗಿಂಗ್ ಗಾರ್ಡನ್ ಇದೆ, ಮತ್ತು ಕುತ್ಕೊಂಡು ನೇಚರ್ ಲವರ್ಸಿಗೆ ಮಾತ್ರ ಸಖತ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಮತ್ತು ಸ್ವಲ್ಪ ವಾಕ್ ಮಾಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡುವ, ಮತ್ತು ಮ್ಯೂಸಿಕಲ್ ಫೌಂಟೇನ್ ಇದೆ ಅಲ್ಲಿ. ಸೊ ಮತ್ತು ಎಂಟ್ರಿ ಫೀಸ್ ಬಂದು ದೊಡ್ಡವರಿಗೆ ಅಡಲ್ಟ್ಸಿಗೆ 60 ರೂಪೀಸ್ ಇದೆ, ಚಿಕ್ಕವರಿಗೆ 25 ರೂಪೀಸ್ ಇದೆ. ಮತ್ತು ಇದು ಪ್ಲೇಸ್ ನಿಯರ್ ಬೈ ಇದೆ. ಹಿಂಗೆ ಅಂದರೆ ನೈನಿತಾಲ್ ಮಾಲ್ ರೋಡಿಂದ 1 ಕಿಲೋಮೀಟ್ರ್ ಇದೆ. ಸೊ ಬನ್ನಿ ನೋಡೋಣ ಹೇಗಿದೆ. ನಾವು ಅಲ್ಲಿಂದ ಫಸ್ಟು ನೈನಿತಾಲಲ್ಲಿ ಅರ್ಲಿ ಮಾರ್ನಿಂಗ್ ನೈನಿತಾಲಲ್ಲೇ ಸ್ಟೇ ಮಾಡಿದ್ವಲ್ಲ ನಾವು. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ನಾವು ಸೈಟ್ ಸೀಯಿಂಗ್ ಅಂತಲೇ ಹೊರಡ್ತಾ ಇದ್ದೀವಿ. ಕಾರಲ್ಲಿ ಹೋಗ್ತಾ ಇದ್ದೀವಿ. ನಾವು ನಿನ್ನೆ ಈವ್ನಿಂಗ್ ಬಂದಿದ್ದು. ನೈಟ್ ಬಂದುಬಿಟ್ಟು ಸ್ವಲ್ಪ ರೆಸ್ಟ್ ತೊಗೊಂಡು ನಾವು ಡೆಲ್ಲಿಯಿಂದ ಟ್ರಾವೆಲ್ ಮಾಡಿದ್ದಲ್ಲ ನೈನಿತಾಲ್ಗೆ ಫಸ್ಟು. ಆಲ್ಮೋಸ್ಟ್ ಒಂದು 6 ಅವರ್ಸ್ ಜರ್ನಿ ಮಾಡ್ಕೊಂಡು ಬಂದ್ವಿ. ತುಂಬ ಸುಸ್ತಾಗಿತ್ತು. ಮಲ್ಕೊಂಡ್ಬಿಟ್ಟು ಬೆಳಗ್ಗೆ ಬೇಗ ಎದ್ಬಿಟ್ಟು ಅವತ್ತೇನು ನಾವು ಯಾವುದು ಪ್ಲೇಸಸ್ ನೋಡೋಕ್ಕೆ ಹೋಗಲಿಲ್ಲ ನೈನಿತಾಲಲ್ಲಿ ಪ್ಲೇಸಸ್ಸು ತುಂಬಾ ಕಡಿಮೆನೇ ಇರೋದು. ಅಲ್ಲೇ ಪಕ್ಕನೇ ಇದ್ದಾವೆ. ಮತ್ತು ಇನ್ನೊಂದು ನೈನಿತಾಲಲ್ಲಿ ನಾವು ನಮ್ಮದು ಓನ್ ವೆಹಿಕಲ್ನ ತೊಗೊಳ್ಕೊಂಡು ಹೋಗಂಗಿಲ್ಲ. ಅಂದರೆ ನಾವು ಯಾವುದೇ ಒಂದು ಕಾರಲ್ಲೇ ಬಂದಿದ್ದರೆ, ಯಾವುದೋ ವೆಹಿಕಲಲ್ಲಿ, ಈವನ್ ಬಾಡಿಗೆ ವೆಹಿಕಲಲ್ಲಿಂದನೇ ಬಂದಿದ್ರು ನಾನು. ಆ ನೈನಿತಾಲ್ ಲೋಕಲ್ ಲೈಟ್ಸ್ ಯೂಸ್ ಮಾಡೋಂತಹ, ಅಂದರೆ ಅವ್ರ ಕಾರಲ್ಲೇ ನಾವು ಎಲ್ಲ ಸೈಟ್ ಸೀಯಿಂಗ್ ಎಲ್ಲ ಮಾಡಬೇಕಾಗತ್ತೆ. ಸೊ ಹಾಗೇ ನಾವು ಒಂದು ರೆಂಟಿಗೆ, ಮತ್ತು ಅದು 3000 ಹೇಳಿದ್ರು. ಆ್ಯಕ್ಚುಲಿ ಅದು 1500 ಇರುತ್ತೆ. 3000 ಕೊಟ್ಬಿಟ್ಟು ತೊಗೊಂಡ್ಬಿಟ್ಟು ಫಸ್ಟು ಇಲ್ಲೆಲ್ಲ ತುಂಬ ವ್ಯೂ ಪಾಯಿಂಟ್ಸ್ ಇದ್ದಾವೆ. ಇವಾಗ ನಾವು ನೋಡ್ತಾ ಇರೋದು ವ್ಯೂ ಪಾಯಿಂಟು. ಈ ವ್ಯೂ ಪಾಯಿಂಟ್ ಹೇಗಿದೆಪ್ಪ ಅಂತಂದರೆ, ಇದು ಹಿಮಾಲಯಸ್ ಎಲ್ಲ ಕಾಣುತ್ತೆ. ನಾವು ಟೆಲಿಸ್ಕೋಪ್ ಎಲ್ಲ ಇಟ್ಕೊಂಡು ನೋಡಿದ್ರೆ, ನಮಗೆ ಬೈನಾಕ್ಯುಲರ್ ಎಲ್ಲ ಇಟ್ಕೊಂಡು ನೋಡಿದ್ರೆ ನಮಗೆ ಹಿಮಾಲಯ ಬೆಟ್ಟಗಳು ಮತ್ತು ಅಲ್ಲಿ ಸ್ನೋ ತುಂಬಿರ್ತಕ್ಕಂಥ ಬೆಟ್ಟಗಳನ್ನ ನಾವು ನೋಡ್ಬೋದು ಇಲ್ಲಿಂದ. ಇದು ವ್ಯೂ ಪಾಯಿಂಟು. ಇದು ಕೂಡ ತುಂಬ ಚೆನ್ನಾಗಿತ್ತು. ಸೊ ಈ ವ್ಯೂ ಪಾಯಿಂಟಲ್ಲಿ ಸ್ವಲ್ಪ ಹಾಗೆ ಟೈಮ್ ಪಾಸ್ ಮಾಡಿಕೊಂಡು ಮಾತಾಡಿಕೊಂಡು ಅಲ್ಲೇ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ತಿಂದ್ಕೊಂಡು ಸ್ವಲ್ಪ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ನಿಧಾನಕ್ಕೆ ಅಲ್ಲಿಂದ ಇದು ಹಿಮಾಲಯ ಸ್ನೋ ವ್ಯೂ ಪಾಯಿಂಟ್ನ ನೋಡಿಕೊಂಡು ನಾವು ನೆಕ್ಸ್ಟು ಸೈಟ್ ಸೀಯಿಂಗ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೆಕ್ಸ್ಟು ಅಲ್ಲೆಲ್ಲ ಜಾಸ್ತಿ ಬೆಟ್ಟ ಗುಡ್ಡಗಳು, ಮತ್ತು ಒಂದು ಪ್ಲೇಸಿಂದ ಅಂದರೆ ಈ ಕಡೆಯಿಂದ ನೋಡ್ಕೊಂಡು ಆ ಕಡೆ ಬೆಟ್ಟ ಗುಡ್ಡಗಳನ್ನ ತೋರಿಸ್ತಾರೆ. ಅದೊಂದು ವ್ಯೂ ಪಾಯಿಂಟ್ಸ್ ಇರುತ್ತೆ. ಅದು ಬಿಟ್ಟರೆ ಇದು ತಾಲ್ಗಳಿದ್ದಾವೆ, ತಾಲ್ ಅಂತ ಹೇಳ್ತಾರೆ. ಅಂದರೆ ಎಲ್ಲ ಸರೋವರಗಳು, ಲೇಕ್ಗಳಿದ್ದಾವೆ. ಇದು ನಾವು ಇಲ್ಲೊಂದು ಆ ಕಡೆ ಸುತ್ತ ಇರೋದ್ರಿಂದ, ಪರ್ವತಗಳಿರೋದ್ರಿಂದ ನಾವಿಲ್ಲಿ ಕೂಗಿದ್ರೆ ನಮ್ಮದು ವಾಯ್ಸ್ ಈಕೋ ಕೇಳುತ್ತೆ. ಆ ಥರ ಇದು ಅಷ್ಟೇ ತುಂಬ ಚೆನ್ನಾಗಿತ್ತು. ಸೊ ಅಲ್ಲಿಂದ ನಾವು ಅಲ್ಲೇ ಒಂದು ದೇವಸ್ಥಾನ ಇತ್ತು, ಆ ದೇವಸ್ಥಾನಕ್ಕೆ ಬಂದ್ವಿ. ಇದು ಒಂದು ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ ಅಂತ. ಇಲ್ಲಿ ತುಂಬ ಪಿನ್ ಡ್ರಾಪ್ ಸೈಲೆಂಟ್ ಇತ್ತು, ಯಾರೂ ಜನಗಳೇ ಇರಲಿಲ್ಲ. ಬಟ್ ಸುತ್ತ ಮರ ಗಿಡಗಳು ಮತ್ತು ಕಾಮಾಗಿದೆ ಅಂತ ಕೂತ್ಕೊಳ್ಳೋಕ್ಕೆ ಮಾತ್ರ ಕೂತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ರಿಲ್ಯಾಕ್ಸ್ ಮಾಡಲಿಕ್ಕೆ ತುಂಬಾ ಚೆನ್ನಾಗಿತ್ತು ಈ ಪ್ಲೇಸು. ಜನ ಯಾರೂ ಇಲ್ದಲೇ ಇರೋದ್ರಿಂದ ಸುತ್ತ ಬೆಟ್ಟ ಗುಡ್ಡಗಳು, ಗ್ರೀನರಿಗಳು, ಮತ್ತು ಸಣ್ಣದಾದಂಥ ರೋಡ್ ಇತ್ತು, ಕಿರಿದಾದಂತಹ. ಅದ್ರ ಮುಂದೆ ಅಲ್ಲೇ ಕಾರ್ ನಿಲ್ಲಿಸ್ಬಿಟ್ಟು ಸ್ವಲ್ಪ ಒಳಗಡೆ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದ್ರು. ನಾವು ಹಾಗೆ ಎಲ್ಲ ನೋಡ್ಕೊತ, ಸ್ವಲ್ಪ ಬಿಸಿಲಿತ್ತು ನಾವು ಹೋದವಾಗ. ಅವಾಗ ತಾನೇ ಸೂರ್ಯ ಹುಟ್ಟಿ
8 ಗಂಟೆ ಆಗಿತ್ತು ಅನ್ಸುತ್ತೆ. ನಾವು 7 ಗಂಟೆಗೆ ಮನೆ ಬಿಟ್ಬಿಟ್ವಿ. 8:08 ಆಗಿತ್ತು ಅಷ್ಟೇ, ಎಳೆ ಸೂರ್ಯನ ಬೆಳಕಲ್ಲಿ. ಸೊ ಒಂದು ಹಂಗೇ ಬಂದ್ವಿ. ತುಂಬಾ ಚೆನ್ನಾಗಿತ್ತು ಇದನ್ನು ಕೂಡ. ಈ ಒಂದು ಚಿಕ್ಕ ಪುಟ್ಟ ದೇವಸ್ಥಾನ ಅಲ್ಲಿ ಆನ್ ದಿ ವೇನೇ ಸಿಕ್ತು ನಮಗೆ. ಇಲ್ಲಿಂದ ಈ ದೇವಸ್ಥಾನ ನೋಡಿಕೊಂಡು ನಾವು ನೆಕ್ಸ್ಟು ಇನ್ನೊಂದು ಕಡೆ ಕರ್ಕೊಂಡೋದ್ರು. ಬಟ್ ಇದು ಒಂದು ಕಾರಿನ ಮಾತ್ರ ತುಂಬ ಮೋಸ ಹೋದ್ವಿ. 5,000 ಅಂತ ಫಸ್ಟು 3,000 ಹೇಳಿದ್ರು. ಅಲ್ಲಿಂದ 5,000 6,000 ಅಂತ ಹೇಳಕ್ಕೆ ಬಂದರು. ಆಮೇಲೆ 5,000ಗೆ ಬಂದರು. ಆಮೇಲೆ 3,000ಗೆ ಒಂದು ಬಂದರು ಕಾರ್ ರೆಂಟಲ್ಲು. ಆಮೇಲೆ ನಾವು ಬಾರ್ಗೇನ್ ಮಾಡಿ ಲಾಸ್ಟ್ ಮೂಮೆಂಟಲ್ಲಿ 2,000 ಕೊಟ್ವಿ. 6,000ಇಂದ 2,000ಗೆ ಬಂದರು. ऊपर जाने का तो 620 हाफ टूर का, फुल टूर करोगे तो 920, उसमें 1.5 आवर लगेगा फुल में. ಅವ್ರು ಹೇಳ್ತಾಯಿದ್ರು ಕುದುರೆಗೆ ಅರ್ಧ ರೌಂಡಿಗೆ 620 ಅಂತೆ, ಫುಲ್ ಅದಕ್ಕೆ 920 ಅಂತ ಹೇಳ್ತಾಯಿದ್ರು. ತುಂಬ ಕಾಸ್ಟ್ಲಿನೂ ಅನ್ನಿಸ್ತು. ಮತ್ತು ಆ ಕುದುರೆಗಳು ಏನೋ ಅಷ್ಟು ಚೆನ್ನಾಗಿ ಅನ್ನಿಸ್ಲಿಲ್ಲ. ಮತ್ತು ನಿಧಾನ ಕರ್ಕೊಂಡು ಹೋಗ್ತಾಯಿದ್ರು. ಮತ್ತು ಅಲ್ಲಿ ಕರ್ಕೊಂಡು ಹೋಗೋ ಪ್ಲೇಸು ಕೂಡ ಅಷ್ಟು ಚೆನ್ನಾಗಿ ಅನ್ನಿಸ್ಲಿಲ್ಲ. ಅದಕ್ಕೆ ನಾವು ಮತ್ತು ಬೇರೆ ಕಡೆ ಎಲ್ಲ ಕುದುರೆ ಮೇಲೆ ಹೋಗಿದ್ವಿ ಆಲ್ರೆಡಿ. ಸೊ ಬೇಡ ಅಂತ ಅಂದ್ಬಿಟ್ಟು ಈಕೋ ಕೇವ್ ಗಾರ್ಡನ್ಗೆ ಬಂದ್ವಿ. ಇದು ಎಂಟ್ರೆನ್ಸ್ ಫೀಸ್ ಇರುತ್ತೆ ಇಲ್ಲಿ. ಫಸ್ಟು ಅಡಲ್ಟ್ಸಿಗೆ ವಯಸ್ಕರಿಗೆ 60 ರೂಪಾಯಿ ಆದರೆ ಮಕ್ಕಳಿಗೆ 25 ರೂಪಾಯಿ ಇರುತ್ತೆ. ಸೊ ಟಿಕೆಟ್ ಕೊಟ್ಬಿಟ್ಟು ಒಳಗೆ ಬರಬೇಕು. ಮತ್ತು ಕ್ಯಾಮ್ರಾಗೂ ಕೂಡ ಅಲ್ಲಿ ಫೀಸ್ ಇರುತ್ತೆ 25 ರುಪೀಸು. ಕ್ಯಾಮ್ರಾಗೂ ಫೀಸ್ ಕಟ್ಬಿಟ್ಟು ನಾವು ಒಳಗಡೆ ಬಂದರೆ ಒಳಗಡೆ ಚೆನ್ನಾಗಿದೆ. ಸೊ ಇಲ್ಲಿ ಇಲ್ಲಿಗೂ ಕೂಡ ತುಂಬ ಟೈಮ್ ಬೇಕಾಗತ್ತೆ. ನಾವು ಎಷ್ಟು ಟೈಮ್ ಯೂಸ್ ಮಾಡ್ಕೋತೀವಿ ಅದ್ರ ಮೇಲೆ ಹೋಗುತ್ತೆ. ಸೊ ಬೆಳಗ್ಗೆ ಬಂದರೆ ಮಧ್ಯಾಹ್ನದವರೆಗೂ ಬೇಕಾದ್ರೆ ಇಲ್ಲೇ ಇರ್ಬೋದು, ಅಷ್ಟು ಚೆನ್ನಾಗಿ ಅನ್ನಿಸ್ತು ನಮಗೆ ಈಕೋ ಕೇವ್ ಗಾರ್ಡನ್ನು. ಮತ್ತು ಅಡ್ವೆಂಚರ್ ಫೀಲ್ ಸಿಗುತ್ತೆ ನಿಮಗೆ. ಮತ್ತು ಎಲ್ಲ ಪ್ರಾಣಿಗಳು ವಾಯ್ಸ್ ಕೂಡ ಬರ್ತಾ ಇರುತ್ತೆ ಗುಹೆ ಒಳಗೆ ಹೋಗ್ತಾ. ಮತ್ತು ಇಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ. ಇಲ್ಲಿ ಎಲ್ಲ ಸುತ್ತಮುತ್ತ ಮರ ಗಿಡಗಳು, ಮತ್ತು ಅಲ್ಲಲ್ಲಿ ಒಂದು ಈ ಥರ ಟೆಂಟ್ ಥರ ಹಾಕಿರ್ತಾರೆ. ಮತ್ತು ಅಲ್ಲಿ ಕೂತ್ಕೊಳ್ಳೋದಕ್ಕೆ. ಮತ್ತು ಸುತ್ತಮುತ್ತ ಬೆಟ್ಟಗಳು, ಸಣ್ಣ ಚಿಕ್ಕ ಬೆಟ್ಟಗಳಿದ್ದಾವೆ. ಬೆಟ್ಟ ಹತ್ತೋದು ಇಳಿಯೋದೆಲ್ಲ ಇರುತ್ತೆ. ಅದು ನಿಮಗೆ ಏನೋ ಸಾಹಸ ಮಾಡಿರೋ ಥರ ಫೀಲ್ ಆಗುತ್ತೆ. ಅಡ್ವೆಂಚರ್ ಆ್ಯಕ್ಟಿವಿಟಿ. ಮತ್ತು ಟ್ರಕ್ಕಿಂಗ್ ಇದೆ ಒಳಗಡೆ ಎಲ್ಲ. ಮತ್ತು ಈ ಗುಹೆಗಳು ಎಜುಕೇಷನ್ ಮಕ್ಕಳಿಗೆ ಒಂದು ಶಿಕ್ಷಣ ಒಂದು ಇದು ಸಿಗುತ್ತೆ ನಿಮಗೆ. ಅಂದರೆ ಮಕ್ಕಳಿಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಗುಹೆಗಳಂದರೆ ಹೀಗಿರ್ತವೆ, ಹಿಂದಿನ ಕಾಲದಲ್ಲಿ ಗುಹೆಗಳು, ಪ್ರಾಚೀನ ಕಾಲದಲ್ಲಿ ಆದಿಮಾನವರ ಕಾಲದಲ್ಲಿ ಮನುಷ್ಯರುಗಳು ಗುಹೆಗಳನ್ನ ಯೂಸ್ ಮಾಡ್ಕೋತಾ ಇದ್ರು ತನ್ನ ರಕ್ಷಣೆಗೋಸ್ಕರ. ಮಳೆ, ಗಾಳಿ ಮತ್ತು ಸಿಡಿಲು, ಬೆಂಕಿ ಈ ಥರ ಪ್ರಕೃತಿಯಲ್ಲಿ ಬರ್ತಕ್ಕಂತಹ ಸರ್ಕಮ್ಸ್ಟೆನ್ಸಸ್ ಅದರಿಂದ ತಮ್ಮನ್ನು ತಾವು ಅಂದರೆ ಸೇವ್ ಮಾಡ್ಕೊಳ್ಳೋದಕ್ಕೆ, ರಕ್ಷಿಸ್ಕೊಳ್ಳೋದಕ್ಕೋಸ್ಕರ ಇಂತಹ ಒಂದು ಗುಹೆಗಳನ್ನು ಅವಲಂಬಿಸಿರ್ತಾ ಇದ್ರು. ಇವಾಗ ಪ್ರಾಣಿಗಳು ಕೂಡ ತನ್ನ ಸಂತಾನೋತ್ಪತ್ತಿಗೋಸ್ಕರ ಈ ಗುಹೆಗಳನ್ನ ಅವಲಂಬಿಸಿರ್ತಾ ಇದ್ರು. ಮತ್ತು ಈಗ ಈ ಅವಳಿ ಕಾಲದಲ್ಲಿ ಆ ಥರ ಆದರೆ ಇವಾಗಿನ ಕಾಲದಲ್ಲಿ ಜನಗಳು ಹಳ್ಳಿಗಳಲ್ಲೆಲ್ಲ ಹೇಳ್ತಾರೆ, ಅಯ್ಯೋ ಗುಹೆಗಳಲ್ಲಿ ದೇವ ಬೆಚಾಚಿಗಳು ಸೇರ್ಕೊಂಡಿರ್ತಾವಪ್ಪ ಅಂತ. ಮತ್ತು ಇನ್ನೂ ಕೆಲವ್ರು ಹೇಳ್ತಾರೆ ಅಂದರೆ ಋಷಿಮುನಿಗಳು ಈ ಥರ ಗುಹೆಗಳಲ್ಲಿ ತಪಸ್ಸು ಮಾಡ್ತಾಯಿದ್ರು ಕೂತ್ಕೊಂಡು ಅಂತಲೂ ಕೂಡ ಹೇಳ್ತಾರೆ, ಪ್ರತೀತಿ ಇದೆ. ಸೊ ಇದನ್ನೆಲ್ಲ ಮಕ್ಕಳು ಹೇಳ್ತಾ ಎಕ್ಸ್ಪ್ಲೇನ್ ಮಾಡ್ತಾ ಮಗಂಗೆ ಎಲ್ಲರಿಗೂ ತಿಳ್ಕೊತ ನಾವು ಮುಂದೆ ಗುಹೆನ ನೋಡ್ಕೊಂಡು ಬಂದ್ವಿ. ಬನ್ನಿ ನೋಡೋಣ ಹೀಗೆ ಏನೇನು ಮಾಡಿದ್ದೀವಿ ಅಂತ. ಅಲ್ಲೇ ಹೋಗಿ ಮಲ್ಕೊಳ್ಳೋದು ಅದು. ತಲೆ ಹೊಡ್ಕೋಬೇಡ. ಬರ್ತಿದ್ದೀನಿ ನಡಿಯ. ತಡಿಯೋ. ಫಿಟ್ ಆಗ್ತೀನಿ ನೀನು. ಅಜ್ಜಿ ಏನದು ಬಂದಿದ್ದೀರ? ಹೇಗೆ
ನೋಡಿ ಬಾಬಾ ಆಗಲ್ಲ ಆಗಲ್ಲ ನಡಿ ನಡಿ ಬ್ಯಾಟ್ ನೋಡೋಣ. ಇಲ್ಲ ಆಗಲ್ಲ ನೋಡಲ್ಲಿ ನಿನಗಾಗಲ್ಲ. ಟ್ರೈ ಮಾಡೋಣ ನಡಿಯೋ. ಆಗಲಿಲ್ಲ ಅಂದ್ರೆ ಈಚೆ ನಾನು ಬಂದ್ಬಿಡ್ತೀನಿ. ಮುಖ ತೋರಿಸಿಲ್ಲ. ಅಯ್ಯಪ್ಪ ತಡಿಯೋ ಆಗ್ತಾ ಇಲ್ಲ. ಅಯ್ಯಪ್ಪ ಇಲ್ಲ ಕೂತೀನಿ ಬಾ. ಮಲ್ಕೊಂಬರ್ಬೇಕು ಅಷ್ಟೇ. ಬಗ್ಬೇಡ, ತಲೆ ಹೊಡ್ಕೊಂತೀಯ. ಮಲ್ಕೊಂಬ. ಕ್ಯಾಮ್ರಾ ಕೊಡು, ಕ್ಯಾಮ್ರಾ ಕೊಡು. ಕ್ಯಾಮ್ರಾ ಕೊಡಮ್ಮ. ತಡಿಯ ಬಂದೆ, ಆಫ್ ಮಾಡಿದೆ. ಇಲ್ವಾ ಕುತ್ಕೊಂಡು ತಳ್ಕೊಂಡು ಬರ್ಬೇಕಲ್ಲ. ಬ್ಯಾಗ್ ತಗೊಳಮ್ಮ. ತಗೊಂತೀನಿ ತಡಿಯಪ್ಪ. ಕ್ಯಾಮ್ರಾ ಕೊಡು. ಅಯ್ಯಪ್ಪ ತಡಿ. ಯಾಕೋ ಇದು ಚಿಕ್ಕದೈತೆ. ಆಗಲ್ವಾ? ಆಗ್ಬೋದು ಅನ್ಸುತ್ತೆ ಬಾ ನಿನಗೆ. ಅಂದಾಗ ನೋಡ್ಬಿಡ್ತೀನಿ. ಇಲ್ಲ ಅನ್ಸುತ್ತೆ. ತಿರ್ಗು. ನಮ್ಮಪ್ಪ ಮ್ಯಾಕವ್ರೆ, ಅವ್ರಂತ ಇಲ್ಲಿ ಬರಕ್ ಐತಿರ್ಲಿಲ್ಲ. ಉದ್ದಕ್ಕವ್ರೆ. ಅಯ್ಯಪ್ಪ ಕೂತ್ಕೊಂಡು ಅದಕ್ಕೆ ತಲೆಗೆ ಜೋರ ಕೊಡ್ಕೊಂಡ ಏಟಾಯ್ತಾ? ಏಟಾಗಿರುತ್ತಮ್ಮ, ನನಗೂ ಗೊತ್ತಿಲ್ಲ. ತಲೆ ಎತ್ಬಿಟ್ಟ ಅನ್ಸುತ್ತೆ ಜೋರಾಗಿ. ಅಷ್ಟೇ, ಎತ್ತಬಾರ್ದು ಕಣಪ್ಪ, ಜೋರಾಗಿ ಏನ್ ಎತ್ತು ಹೋಗ್ಬೇಕು, ಅದಕ್ಕೆ ಹೇಳೋದು. ಮೆತ್ತಗೆ ಮೆತ್ತಗೆ ಅನ್ನೋದು ಏನಿಗೆ ಗೊತ್ತಪ್ಪ, ಗೊತ್ತಾಗಲ್ಲ. ಏಟ್ ಗೊತ್ತಾಗಲ್ಲ, ಗೊತ್ತಾಗಲ್ಲ. ಬಂದ್ಬಿಟ್ರಿ ಕೊಡೋ. ಏನಾಗಲ್ಲಮ್ಮ. ಹೌದಾ? ಅಲ್ಲಿಂದ ಎಷ್ಟಪ್ಪ ಆಯ್ತಾ? ಅಯ್ಯಪ್ಪ ತಡೀರಿ, ಇಲ್ಲಿ ಈ ಹುಲಿ ಇರ್ತಿತ್ತೆ ಅನ್ಸುತ್ತಲ್ಲ, ಅದಕ್ಕೆ. ಬೀಳ್ತೀಯಾ? ಇಲ್ಲ ಇಲ್ಲ, ನಿಮ್ಗೆ ತೆಗಿತಾ ಇದ್ದಂಗೆ. ಜಾರುತ್ತಮ್ಮ, ನಿಂತಿದ್ದೀನಿ. ಇಲ್ಲ ರೀ, ಜೋಪಾನಿಗೆ ಬರ್ತಾ ಇದ್ದೀನಿ. ಇಲ್ಲಿ ಟೈಗರ್ ಗುಹೆ, ಪ್ಯಾಂಥರ್ ಗುಹೆ, ಮತ್ತು ಬ್ಯಾಟ್ ಅಂದರೆ ಬಾಹುಲಿಗಳ ಗುಹೆ, ಮತ್ತು ಹಳ್ಳಿಲುಗಳು, ಆಮೇಲೆ ಫ್ಲೈಯಿಂಗ್ ಫಾಕ್ಸ್ಗಳು, ಮತ್ತು ಕೋತಿಗಳು ಎಲ್ಲ ವಾಸ ಮಾಡ್ತಾ ಇದ್ದಂಥ ಗುಹೆಗಳಾದರೆ ಹೆಸ್ರು ಹಾಕ್ಬಿಟ್ಟು ಫುಲ್ ಎಲ್ಲ ಅದು ಒಂದೊಂದು ಗುಹೆಗೂ ಹೆಂಗೆ ಇರ್ತಾ ಇದ್ವು ಅಲ್ಲಿ ಆ ಥರ ತೋರಿಸಿದ್ದಾರೆ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಇನ್ನು ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್, ಸಿ ಯು. ನೋಡಿ ಒಳಗೆ ಏನಿದೆ ನೋಡಿ. ಒಳಗೆ ಹೋಗ್ತಾ ಇದ್ರೆ ಏನು ಕಾಣಿಸ್ತಾನೆ ಇಲ್ವಲ್ಲೋ. ಇಲ್ಲಿ ಸಿಗಾಕಂತಿರ್ಕೋಣ, ಹೋದ್ರೆ ಗ್ಯಾರಂಟಿ ಸಿಗಾಕೊಂಡು ಅಲ್ಲೆಲ್ಲಾದ್ರೂ ಇದು ಬರ್ತೀವಿ. ಆಮೇಲೆ ಬಿದ್ಗಿದ್ದ ಅಲ್ಲಿಂದ ಜುಯ್ 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 ಅಂತ ಜಾರ್ಕೊಂಡು ಕಲ್ ಬೇರೆ ಜಾರ್ತಾ ಇದ್ದಾವೆ. ಇಲ್ಲಿಂದ